ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಹಾಗೆಯೇ ಈ ವರ್ಷ ನಾನು ಏನಕ್ಕೆ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇಲ್ಲ ಅನ್ನೋದ್ರದ್ದು ರೀಸನ್ನು ಕೂಡ ಹೇಳ್ತೀನಿ. ಬಿಕಾಸ್ ಪ್ರತಿ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೆ. ಈ ವರ್ಷ ಮಾತ್ರ ಮಾಡೋಕ್ಕಾಗ್ತಾಯಿಲ್ಲ. ಬಿಕಾಸ್ ನಮ್ಮ ಮಾವ ಅಂದರೆ ನಮ್ಮ ಫಾದರ್ ಇನ್ಲ ತೀರ್ಕೊಂಡಿರೋದ್ರಿಂದ ನಮಗೆ ಈ ಒಂದು ವರ್ಷ ಮಾಡೋಂಗಿಲ್ಲ ಹಬ್ಬನ. ಸೊ ಅದಕ್ಕೋಸ್ಕರ ನಾನು ಈ ವರ್ಷ ಮಾಡೋಕ್ಕಾಗ್ತಿಲ್ಲ. ನನಗೇ ಬೇಜಾರಾಗ್ತಾ ಇದೆ. ಬಿಕಾಸ್ ಪ್ರತಿ ವರ್ಷವೂ ನಾನು ಮಾಡ್ತಾಯಿದ್ದೆ. ಬಟ್ ಇಟ್ಸ್ ಓಕೆ, ಮುಂದಿನ ವರ್ಷ ನಾನು ಇನ್ನು ಚೆನ್ನಾಗೇ ಮಾಡ್ತೀನಿ. ಸೊ ಕೆಲವು ಕ್ಲಿಪ್ಪಿಂಗ್ಸ್ನ ನಾನು ತೋರಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ್ದು 2 ವರ್ಷ ನಾನು ಕೂರಿಸಿರೋ ಇದ್ರದ್ದೆಲ್ಲ ತೋರಿಸ್ತೀನಿ, ನಿಮಗೆ ನೋಡ್ಕೊಂಬನ್ನಿ. ಏನು ಗೊತ್ತಾ ಫ್ರೆಂಡ್ಸ್, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಒಂದು 3-4 ಮಂತ್ಸ್ ಮುಂಚೆನೇ ಟೆಂಪಲ್ಗೆ ಹೋದಾಗ ಅಲ್ಲಿ ಸ್ಯಾರೀಸ್ ಸೇಲ್ಗೆ ಇಟ್ಟಿರ್ತಾರಲ್ಲ, ಸೊ ಆ ಒಂದು ಸ್ಯಾರಿನ ತೊಗೊಂಬಂದಿದ್ದೆ. ಅಂದರೆ ನಾನು ವೇರ್ ಮಾಡೋದಕ್ಕೋಸ್ಕರ, ದೇವ್ರಿಗೆ ಉಡ್ಸೋದಕ್ಕೆ ಬೇರೆ ಸ್ಯಾರಿ ನಾವು ತೊಗೊಳ್ಳೋದು. ಸೊ ನಾನು ದೇವ್ರದ್ದು ಉಡ್ಸಿರೋ ಸೀರೆ ಉಡೋಣ ಅಂದ್ಕೊಂಡು ಆಸೆ ಇತ್ತು. ಸೊ ಅದನ್ನು ತೊಗೊಂಬಂದು ಎಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಎಲ್ಲ ಮಾಡಿಸಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಥರ ಆಯ್ತಲ್ಲ, ಸೊ ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಇಯರ್ ನಾನು ಅದನ್ನು ಮಾಡ್ತೀನಿ. ಸೊ ನಾನು ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ಯಾವ ಥರ ನಾನು ಸ್ಯಾರಿ ತೊಗೊಂಡಿದ್ದೀನಿ ಅಂತ. ಒಂದು 4 ಮಂತ್ಸ್ ಬ್ಯಾಕೇ ನಾನು ತೊಗೊಂಡಿದ್ದೆ ಈ ಸ್ಯಾರಿನ. ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಒಂಥರ ಪಿಂಕ್ ಕಲರ್ಗೆ ಒಂಥರ ಗ್ರೀನ್ ಕಲರಲ್ಲಿ ಬರುತ್ತೆ. ಸೊ ನೋಡಿ, ಬಾರ್ಡರ್ ಎಲ್ಲ ಈ ಥರ ಬಂದಿದೆ. ಸೊ ಇದೇನು ಅಂದರೆ ದೇವ್ರಿಗೆ ಉಡ್ಸಿರುವಂತಹ ಸ್ಯಾರಿ. ಸೊ ನನಗೆ ಇದು ಆಸೆ ಇತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂದ್ಕೊಂಡು. ಸೊ 4 ಮಂತ್ಸ್ ಬ್ಯಾಕೇ ನಾನು ತೊಗೊಂಡು ನೋಡಿ, ಇದು ಬಾರ್ಡರ್ ಎಲ್ಲ ಬಂದಿರುತ್ತಲ್ಲ, ಸೊ ಒಂಥರ ಸಿಲ್ಕ್ ಥರ ಕಾಣಿಸುತ್ತೆ. ಸೊ ಇದನ್ನು ನಾನು ಎಷ್ಟು ಅಂದರೆ ಅವರು ಏನು ಅಂದರೆ ಅರ್ಧಕ್ಕರ್ಧ ಅವರು ಕೊಡ್ತಾರಲ್ವ. ಸೊ ಜಸ್ಟ್ 500 ರುಪೀಸ್ ಆಗಿತ್ತು ನನಗಿದು. ನೋಡೋಕ್ಕೆ ಒಳ್ಳೆ ಸೆಮಿ ಸಿಲ್ಕ್ ಥರನೇ ಕಾಣುತ್ತೆ. ತುಂಬಾ ಕ್ಯೂಟಾಗಿದೆ ಇದು. ನೋಡಿ, ಫುಲ್ ಒಂಥರ ಗ್ರೀನ್ ಥರ ಬಂದಿದೆ. ಬ್ಲೌಸು ಅಷ್ಟೇ ಸ್ಟಿಚ್ ಮಾಡಿಸಿದ್ದೀನಿ, ತೋರಿಸ್ತೀನಿ ನಾನು. ಸೊ ನೋಡಿ ಫ್ರೆಂಡ್ಸ್, ಬ್ಲೌಸೂ ತುಂಬಾ ಚೆನ್ನಾಗಿ ಬಂದಿದೆ. ಒಂಥರ ನೋಡಿ, ಇಲ್ಲಿ ಪಫ್ ಥರ ಇಡ್ಸಿದ್ದೀನಿ. ಬಿಕಾಸ್ ನಂಗೆ ಈ ಥರ ಪಫ್ ಥರ ಇಡ್ಸೋದು ತುಂಬ ಇಷ್ಟ ಆಗುತ್ತೆ. ಸೊ ಈ ಥರ ಒಂದು ಬ್ಲೌಸ್ ಹೊಲಿಸಿದ್ದೆ ನಾನು. ಸೊ ಇದನ್ನು ವೇರ್ ಮಾಡೋಣ ಅಂತ ಆಸೆ ಇತ್ತು ನನಗೆ. ಬಟ್ ಪರವಾಗಿಲ್ಲ, ಮುಂದಿನ ವರ್ಷ ನಾನು ಮಾಡ್ತೀನಿ ಇದು. ಅಂದರೆ ಮುಂದಿನ ವರ್ಷ ನೆಕ್ಸ್ಟ್ 1 ಇಯರ್ವರೆಗೂ ನಾವು ಫೆಸ್ಟಿವಲ್ಸ್ ಏನು ಮಾಡೋಂಗಿಲ್ಲ. ಅದಾದಮೇಲೆ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅದನ್ನೇ ತೋರಿಸೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ತೋರಿಸ್ದೆ. ಸೊ ಬನ್ನಿ, ಇವಾಗ ಮನಿ ಸೇವಿಂಗ್ ಟಿಪ್ಸ್ನ ನಾನು ಹೇಳ್ಕೊಂಡು ಹೋಗ್ತೀನಿ. ಮನಿ ಸೇವಿಂಗ್ ಟಿಪ್ಸ್ನ ಮಾಡಿ ನಾನು ಯಾವ ಒಂದು 2 ಉಂಗುರಗಳನ್ನ ಗೋಲ್ಡ್ ರಿಂಗ್ಸ್ನ ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮನಿ ಸೇವಿಂಗ್ ಟಿಪ್ಸ್, ಓಕೆನಾ? ಸೊ ಇವತ್ತಿನ ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಹೇಗೆ ನಾವು ದುಡ್ಡನ್ನು ಹೇಗೆ ಸೇವ್ ಮಾಡಿ ನಾವು ಚಿನ್ನದ ಒಡವೆಗಳನ್ನ ತೊಗೋಬೋದು ಅನ್ನೋದ್ರದ್ದು ಡೀಟೇಲಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನನ್ನ ಒಂದು ಗೋಲ್ಡ್ ರಿಂಗ್ನ ತೋರಿಸ್ತೀನಿ. ಹೇಗೆ ನಾನು ಮನಿ ಸೇವಿಂಗ್ಸ್ನ ಮಾಡಿ ನಾನು ಚಿನ್ನದ ಉಂಗುರನ ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಸೊ ತೋರ್ಸೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ಇದೇ ಥರ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನಲ್ಲಿ ಜ್ಯುವೆಲ್ರಿ ವ್ಲಾಗ್ಸು ಇರುತ್ತೆ, ಪ್ಲಸ್ ಮ್ಯಾನಿಫೆಸ್ಟೇಷನು, ವಾಸ್ತು ಟಿಪ್ಸ್ ಹೇಳೋದ್ರಿಂದ ಈ ಒಂದು ಚಾನಲ್ನಲ್ಲಿ ನಿಮಗೆ ಯೂಸ್ಫುಲ್ ಕಂಟೆಂಟ್ನೇ ನಾನು ಕೊಡೋದ್ರಿಂದ ನಿಮಗೆಲ್ಲ ಒಳ್ಳೆ ಇನ್ಫಾರ್ಮೇಷನ್ನೇ ಸಿಗುತ್ತೆ. ಸೊ ಬನ್ನಿ, ನಾನು ಉಂಗುರನ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ತೋರಿಸ್ತೀನಿ. ಆಮೇಲೆ ಹೇಳ್ತೀನಿ ನಾನು ಹೇಗೆ ಮನಿ ಸೇವಿಂಗ್ಸ್ ಮಾಡಿ, ನಾನು ದುಡ್ಡನ್ನ ಹೇಗೆ ಸೇವಿಂಗ್ಸ್ ಮಾಡಿ ತೊಗೊಂಡೆ ಅನ್ನೋದ್ರದ್ದು ಫುಲ್ ಡೀಟೇಲಾಗಿ ಹೇಳ್ತೀನಿ, ಓಕೆನಾ? ಸೊ ಫಸ್ಟ್ ಗೋಲ್ಡ್ ರಿಂಗ್ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದೇ ನಂದು 2 ಉಂಗುರಗಳು. ಅಂದರೆ ನಾನು ಮನಿ ಸೇವಿಂಗ್ಸ್ ಮಾಡಿ ನಾನು ತೊಗೊಂಡಿರುವಂತಹ 2 ರಿಂಗ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಹತ್ರದಿಂದ ತೋರಿಸ್ತೀನಿ. ಎಲ್ಲ ಕಡಿಮೆನೇ, ಓಕೆನಾ? ತುಂಬ ಏನು ಜಾಸ್ತಿ ಇಲ್ಲ, ಕಡಿಮೆನಲ್ಲೇ ನಾನು ತೊಗೊಂಡಿರೋದು. ಸೊ ಅದನ್ನೇ ಹೇಳಿದ್ದು, ಎಲ್ಲ ಮನಿ ಸೇವಿಂಗ್ಸ್ ಮಾಡಿ ಆರಾಮಾಗಿ ನಾವು ಈ ಥರ ಉಂಗುರಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ಉಂಗುರ ನಾನೇನು ತೋರಿಸ್ತಾ ಇದ್ದೀನಲ್ಲ, ಇದು ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸೊ ವೈಟ್ ಕಲರ್ ಸ್ಟೋನ್ ಬರುತ್ತೆ.
ವೈಟ್ ಕಲರ್ ಸ್ಟೋನ್ಸ್ ಫುಲ್ಲು ಸುತ್ತಲೂ ಬಂದಿದೆ. ಸೊ 916 ಅಂತ ಇದರಲ್ಲಿ ಸೀಲ್ ಹಾಕಿದ್ದಾರೆ. ಓಕೆನಾ? ಸೊ ನೋಡಿ ಈ ಥರ ಫುಲ್ ಒಳಗೆ ಹೋಗುತ್ತೆ. ನಾನು ಸುಮ್ಮನೆ ತೋರಿಸ್ತಾ ಇರೋದು ಹಾಗೇನೆ. ಸೊ ಆ ಥರ ಈ ಒಂದು ರಿಂಗು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಫುಲ್ಲು ಮಧ್ಯದಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಫುಲ್ಲು ವೈಟ್ ಸ್ಟೋನ್ ಬಂದಿದೆ. ವೈಟ್ ಸ್ಟೋನ್ ಬಂದು ಸಿಂಪಲ್ ಆಗಿದೆ. ಇದು ಜಸ್ಟ್ 1.5 ಗ್ರಾಮಲ್ಲಿದೆ ಅಷ್ಟೇ, ಜಾಸ್ತಿ ಏನಿಲ್ಲ, ಜಸ್ಟ್ 1.5 ಗ್ರಾಮ್ ಅಷ್ಟೇ. ಸೊ ಸಿಂಪಲ್ ಆಗಿರಲಿ ಅಂದ್ಬಿಟ್ಟೆ ನಾನು ಈ ಥರ ತಗೊಂಡಿರೋದು. ಸೊ ನೋಡಿ ಓಕೆನಾ? ಸೊ ಇದೊಂದು ತೊಗೊಂಡಿದ್ದೀನಿ, ಮತ್ತು ಇನ್ನೊಂದು ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದು ಒಂದು ಸ್ವಲ್ಪ ಪ್ಲೇನಲ್ಲಿ ಬಂದು ಮಧ್ಯದಲ್ಲಿ ಒಂದು ಸ್ಟೋನ್ ಬಂದಿದೆ. ಸೊ ನೋಡಿ ಒಂಥರ ವೈನ್ ಕಲರ್, ಪರ್ಪಲ್ ಕಲರ್ದು ಒಂದು ಸ್ಟೋನ್ ಬಂದಿದೆ. ಓಕೆನಾ? ಸೊ ಇದೆಷ್ಟಿದೆ ಅಂದರೆ ಒಂದು 2.25 ಗ್ರಾಮಲ್ಲಿದೆ. 2.25 ಗ್ರಾಮ್ ಬರುತ್ತೆ ನೋಡಿ. ಫುಲ್ಲು ಪ್ಲೇನಲ್ಲಿದೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ನಾವು ಸೇವಿಂಗ್ಸ್ ಮಾಡಿ ನಾವು ತಗೋಬೋದು. ಮನಿ ಸೇವಿಂಗ್ಸ್, ದುಡ್ಡನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಸೇವ್ ಮಾಡ್ಬೋದು. ಸೊ ಅದೆಲ್ಲ ನಿಮಗೆ ಟಿಪ್ಸ್ನ ನಾನು ಹೇಳ್ತೀನಿ, ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ನೋಡಿಬಿಡಿ ಅಷ್ಟೇ. ಸೊ ನೋಡಿ ಇದು 2.25 ಗ್ರಾಮಲ್ಲಿದೆ. ಸೊ ಇದನ್ನು ನಾವು ಯಾವಾಗ ತಗೊಂಡಿದ್ದು ಅಂದರೆ ಆಲ್ಮೋಸ್ಟ್ ಆಯಿತು ಒಂದು 6 ಮಂತ್ಸ್ ಬ್ಯಾಕೇನೆ ಆಯಿತು. 6 ತಿಂಗಳು ಮುಂಚೆ, ಅಕ್ಷಯ ತೃತೀಯ ಆಯ್ತಲ್ಲ ಅದಕ್ಕಿಂತ ಮುಂಚೆನೇ ತೊಗೊಂಡಿರೋದು ಇದು. ಸೊ 2 ಉಂಗುರ ಒಂದು 2 ಮಂತ್ಸ್ ವ್ಯತ್ಯಾಸದಲ್ಲಿ ತೊಗೊಂಡಿರೋದು. 6 ತಿಂಗಳು ಮುಂಚೆನೇ ತೊಗೊಂಡಿರೋದು. ಸೊ ನೋಡಿ 2.25 ಗ್ರಾಮ್ ಬರುತ್ತೆ. ಸೊ ಅವಾಗೆಲ್ಲ ಫ್ರೆಂಡ್ಸ್ ತುಂಬಾ ರೇಟ್ ಕಡಿಮೆ ಇತ್ತು ಆಯಿತಾ. ಒಂದು 7,500 ಅಲ್ಲೇ ಇತ್ತು ಪರ್ ಗ್ರಾಮು. ಸೊ 7.5 ಗ್ರಾಮ್ ಅಂದರೆ 7,500 ಅಂದರೆ ಮೇಕಿಂಗ್ ಚಾರ್ಜು ಅದೆಲ್ಲ ಸೇರಿ ಒಂದು ಆಲ್ಮೋಸ್ಟ್ 1 ಗ್ರಾಮ್ಗೆ ಒಂದು 8,500 ಹತ್ತತ್ರ ಇತ್ತು. ಓಕೆನಾ? 1 ಗ್ರಾಮ್ಗೆ 8,500 ಥರ ಅವ್ರು ಚಾರ್ಜ್ ಮಾಡಿರೋದು. ಸೊ ನಮಗೆ ಇದು ಒಂದು 2.25 ಗ್ರಾಮಲ್ಲಿ ಸಿಕ್ಕಿರೋದು. ಓಕೆನಾ? ಸೊ ಆಲ್ಮೋಸ್ಟ್ ಎಷ್ಟು ಒಂದು 16,000 17 ಏನೋ ಕೊಟ್ಟಿರ್ತೀವಿ ಅಷ್ಟೇ. 18 ಅಂದ್ಕೊಳ್ಳಿ, 18,000 ಒಳಗೇ ಆಗಿದೆ. ಬಿಕಾಸ್ ಅವ್ರು ಒಂದು ಸ್ವಲ್ಪ ನಮಗೆ ಡಿಸ್ಕೌಂಟನ್ನು ಮಾಡಿಕೊಟ್ರು. ಇದೆಲ್ಲಿ ನಾನು ತೊಗೊಂಡಿದ್ದು ಅಂದರೆ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದು. ಓಕೆನಾ? ಸೊ ಮೈಸೂರಲ್ಲಿ ತೊಗೊಂಡಿರೋದು. ಸೊ ಆ ಥರ ನೋಡಿ ಒಂಥರ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಎಲ್ಲಾರ ನಾವು ಫಂಕ್ಷನ್ಸ್ಗೆ ಏನಾರ ಹೋಗ್ಬೇಕಾದ್ರೆ ಯಾವಾಗಲೂ ನನ್ನ ಹತ್ರ ನೋಡಿ ಸ್ಟೋನ್ಸ್ದೇ ಜಾಸ್ತಿ ಅಲ್ವಾ. ಸೊ ಅದಕ್ಕೆ ಈ ಥರ ಪ್ಲೇನಲ್ಲಿ ಒಂದು ತೊಗೊಂಡೆ. ಸೊ ಆ ಥರ ಫ್ರೆಂಡ್ಸ್, ಇದು 2.25 ಗ್ರಾಮಲ್ಲಿದೆ. ಮತ್ತು ಇನ್ನೊಂದು ನಾನು ಹೇಳಿದ್ನಲ್ಲ, ಸೊ ಇದು ಜಸ್ಟ್ 1.5 ಗ್ರಾಮ್. ಎಷ್ಟು ಕ್ಯೂಟಾಗಿದೆ ನೋಡಿ. ಒಂಥರ ಡೈಮಂಡ್ ಸ್ಟೋನ್ಸ್ ಥರನೇ ಬಂದಿದೆ ಇದರಲ್ಲಿ, ವೈಟ್ ಸ್ಟೋನ್ ಬಂದು ಇದು. ಸೊ ಆ ಥರ ಫ್ರೆಂಡ್ಸ್ ನೋಡಿ, 2 ತೋರಿಸ್ತೀನಿ ಈಗ. ಆ್ಯಕ್ಚುಲಿ ಇದು ಬಾಕ್ಸು ನಂದು ಬೇರೆದು, ಅಭಿಷೇಕ್ ಜ್ಯುವೆಲ್ರಿ ಅಂತ ಆಯಿತಾ, ಬೆಂಗಳೂರದು ಕಿವಿ ಓಲೆ ತೊಗೊಂಡಿದ್ದೆ ಅವ್ರ ಶಾಪಲ್ಲಿ. ಸೊ ಅದರದ್ದು ಸುಮ್ಮನೆ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಸೊ ಈ ಥರ ಫ್ರೆಂಡ್ಸ್. ಒಂದು ನಿಮಿಷ ಇರಿ, ನೋಡಿ ಈ ಥರ. ಸೊ ಒಂದು ವೈಟ್ ಸ್ಟೋನಲ್ಲಿ ಬರುತ್ತೆ, ಮತ್ತು ಒಂದು ಪ್ಲೇನ್ ಇದರಲ್ಲಿದೆ. ಆ್ಯಕ್ಚುಲಿ ನನಗೆ ತುಂಬ ಹುಷಾರಿಲ್ಲ, ಫುಲ್ಲು ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ವಾಯ್ಸು ಒಂದು ಸ್ವಲ್ಪ ಚೇಂಜ್ ಥರ ಕಾಣಿಸುತ್ತೆ. ಸೊ ಹಾಗೆ ವೆದರ್ ಚೇಂಜ್ ಆಗ್ತಾ ಇದೆಯಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಮಳೆ ಎಲ್ಲ ಬರ್ತಿರೋದ್ರಿಂದ ಒಂದು ಸ್ವಲ್ಪ ಫ್ಲೂ ಥರ ಆಗಿ ಇನ್ಫೆಕ್ಷನ್ ಆಗಿದೆ. ಸೊ ಆ ಥರ ಒಂದು ಇದು ವೈಟ್ ಸ್ಟೋನ್ದು 1.5 ಗ್ರಾಮಲ್ಲಿದೆ, ಮತ್ತು ಇನ್ನೊಂದು 2.25 ಗ್ರಾಮಲ್ಲಿದೆ. ಓಕೆನಾ? ಸೊ ಬನ್ನಿ ಇವಾಗ ನಾವು ಲೇಟ್ ಮಾಡೋದು ಬೇಡ, ಮನಿ ಸೇವಿಂಗ್ ಟಿಪ್ಸ್ದು ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಜಸ್ಟ್ ನೋಡಿ, ಇದು ಫುಲ್ ವೈಟ್ ಸ್ಟೋನಲ್ಲಿದೆ, ಮತ್ತು ಇದು ಪ್ಲೇನಲ್ಲಿದೆ. ಇದು 1.5 ಗ್ರಾಮು, ಮತ್ತು ಇದು 2.25 ಗ್ರಾಮಲ್ಲಿದೆ. ಸೊ ಮಧ್ಯ ನೋಡಿ, ಇದು ಒಂಥರ ಪರ್ಪಲ್ ಸ್ಟೋನ್. ಅದು ಆ್ಯಕ್ಚುಲಿ ಅದು ಈ ಬೆಳಕಲ್ಲಿ ಹಂಗೆ ಕಾಣಿಸ್ತಾ ಇದೆ, ಬಟ್ ವೈನ್ ಕಲರ್ ಸ್ಟೋನು. ಓಕೆನಾ? ಸೊ ಈ ಥರ. ಸೊ ನೋಡಿ ಫ್ರೆಂಡ್ಸ್, ಮನಿ ಸೇವಿಂಗ್ ಟಿಪ್ಸಲ್ಲಿ ನಾನು ಫಸ್ಟ್ ಮೆಥಡ್ ಏನು ಮಾಡಿರೋದು ಅಂದರೆ ವೆಜಿಟೇಬಲ್ಸ್ನಲ್ಲಿ ಸೇವ್ ಮಾಡೋದು. ಓಕೆನಾ? ಸೊ ಹೇಗೆ ಮಾಡಿದೆ ಅಂತ ಹೇಳ್ತೀನಿ ಬನ್ನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಮಂತ್ಲಿ ನಮಗೆ ಇವಾಗ ಗ್ರಾಸರೀಸ್ ತರೋದಕ್ಕೆ ಮತ್ತು ಮೇಂಟೆನೆನ್ಸ್ಗೆಲ್ಲ ದುಡ್ಡು ಸಿಗುತ್ತಲ್ವಾ. ಸೊ ಅದರಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಗುರುವಾರದತ್ತು ಸಂತೆ ನಡೆಯುತ್ತಲ್ವಾ. ಸೊ ಗುರುವಾರ ಮತ್ತು ಭಾನುವಾರ ಸಂತೆಗಳು ಎಲ್ಲ ಕಡೆ ನಿಮ್ಮ ಮನೆ ಹತ್ತತ್ರ ಇರೋ ಕಡೆ
ಬಟ್ ನಾವಿರೋ ಮನೆ ಕಡೆ ಸಂತೆ ಎಲ್ಲ ಇರುತ್ತೆ. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ಈಗ ದೊಡ್ಡ ದೊಡ್ಡ ಶಾಪಲ್ಲಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ತುಂಬಾ ಅದಕ್ಕೆ 1 to ಡಬಲ್ ರೇಟ್ ಕೊಡಬೇಕಾಗುತ್ತೆ ವೆಜಿಟೇಬಲ್ಸ್ಗೆ. ಬಟ್ ನಾವು ಸಂತೆಯಲ್ಲಿ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಡೈರೆಕ್ಟ್ ಫಾರ್ಮರ್ಸ್ ಬೆಳೆದಿರುವಂತಹ ಪದಾರ್ಥ ಅಂದರೆ ತರಕಾರಿಗಳನ್ನ ತೊಗೊಂಬಂದು ಅವರು ವೆಂಡರ್ಸ್ ಎಲ್ಲ ಮಾರ್ತಾರಲ್ಲ, ಸೇಲ್ ಮಾಡ್ತಾರೆ. ಸೊ ಅವ್ರಿಗೆ ಕಮ್ಮಿ ರೇಟ್ಗೂ ಸಿಗುತ್ತೆ, ಆಮೇಲೆ ಫ್ರೆಶ್ ವೆಜಿಟೇಬಲ್ಸ್ ಸಿಗುತ್ತೆ. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ಗುರುವಾರದೊತ್ತು ಹೋಗ್ಬಿಟ್ಟು ನನಗೆ ಬೇಕಾಗಿರುವಂತಹ ಒಂದು ತರಕಾರಿಗಳನ್ನ ತೊಗೊಂಬರ್ತಾಯಿದ್ದೆ. ಒಂದು 500 ರುಪೀಸ್ವರೆಗೂ ತರಕಾರಿ ತಂದರೆ ಆಲ್ಮೋಸ್ಟ್ ನಮಗೆ ಒಂದು ವಾರದವರೆಗೂ ಬರೋಂಗೆ ಇರೋದು. ಓಕೆನಾ? ಸೊ ಇವಾಗ ಮಂತ್ಲಿ ಒಂದು ಬಜೆಟ್ ಇರುತ್ತೆ ಅಂದ್ಕೊಳ್ಳಿ, ತರಕಾರಿಗಳಿಗೆ ಅದಕ್ಕೆಲ್ಲ ಎಷ್ಟು ದುಡ್ಡಾಗುತ್ತಲ್ವಾ. ಸೊ ಒಂದು ಈರುಳ್ಳಿನ ಒಂದು 4 kg 5 kg 100 ರೂಪಾಯಿ ಆ ಥರ ಇದ್ದಾಗ, ಒಂದು 5 kg ಈರುಳ್ಳಿ 6 kg ತೊಗೊಂಬಂದಾಗ ನಾವು ಅದರಲ್ಲಿ ತುಂಬ ಸೇವ್ ಮಾಡ್ಬೋದು. ಓಕೆನಾ? ಸೊ ಆ ಥರ. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ವೆಜಿಟೇಬಲ್ಸಲ್ಲಿ ತುಂಬ ಸೇವ್ ಮಾಡಿ ಅದರಲ್ಲಿ ಒಂದು 1000 ಆಗ ಖರ್ಚಲ್ಲಿ 500 ರೂಪಾಯಿವರೆಗೂ ಸೇವ್ ಮಾಡ್ತಾಯಿದ್ದೆ. ಸೊ ಅರ್ಥ ಮಾಡ್ಕೊಳ್ಳಿ ಹೆಂಗೆ ಬೇಕಾದ್ರೆ ಮಾಡ್ಬೋದು ನಾವು ಅನ್ನೋದು. ಸೊ ಒಂದು 1000 ರೂಪಾಯಿ ಆಗ ಜಾಗದಲ್ಲಿ 500 ರುಪೀಸ್ವರೆಗೂ ಅಂದರೆ ಖರ್ಚು ಮಾಡ್ತಾಯಿದ್ದೆ. ಸೊ ಇನ್ನು ಮಿಕ್ಕಿರೋ 500 ರುಪೀಸ್ನ ಒಂದು ಸಪ್ರೇಟ್ ಪರ್ಸು, ನಾನು ಯಾವುದು, ಒಂದು ನಿಮಿಷ ಹೇಳ್ತೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಗೋಲ್ಡನ್ನ ನಾನು ತೊಗೋಬೇಕಾದ್ರೆ 2-3 ಥರ ತೊಗೊಳ್ಳೋದು. ಒಂದು ಚೀಟಿ ಹಾಕ್ಕೊಂಡು ತೊಗೊಳ್ಳೋದು, ಅಂದರೆ ಮಂತ್ಲಿ ಸ್ಕೀಮ್ ಅಂತಾರಲ್ಲ, ಗೋಲ್ಡ್ ಸ್ಕೀಮ್ ಅಂತ. ಸೊ ಆ ಥರನೂ ಮಾಡ್ಬೋದು. ಮತ್ತು ಅದು ಬಿಟ್ಟರೆ ಇನ್ನೂ ಒಂದು ಏನು ಮಾಡ್ತೀನಿ ನಾನು ಅಂದರೆ, ನನ್ನ ಒಂದು ಗ್ರೀನ್ ಕಲರ್ ಪರ್ಸಲ್ಲಿ ಎಷ್ಟು ದುಡ್ಡು ಸೇವ್ ಆಗಿರುತ್ತೋ ಅದರಲ್ಲಿ ನಾನು ತೊಗೊಳ್ಳೋದು. ಬಟ್ ಇವಾಗ ನಾನು 2 ರಿಂಗ್ ಏನು ತೋರಿಸ್ದೆ ಅದು ನನ್ನ ಮಂತ್ಲಿ ಸೇವಿಂಗ್ ಮನಿನಲ್ಲಿ ಮಾಡಿರೋದು. ಸೊ ಅದ್ರ ಬಗ್ಗೆ ನಿಮಗೆ ಹೇಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಅದು ಹೆಲ್ಪ್ ಆಗಲಿ ಅಂತ. ಸೊ ಹೇಗೆ ನಾನು ತೊಗೊಂಡೆ ಅನ್ನೋದನ್ನು ಹೇಳ್ತೀನಿ. ಇದೆಲ್ಲ ಏನು ಅಂದರೆ ಸೇವಿಂಗ್ ಮನಿನಲ್ಲೇ ನಾನು ತೊಗೊಂಡಿರೋದು, ಅಂದರೆ ಸೇವ್ ಮಾಡಿ ದುಡ್ಡನ್ನ ಹೇಗೆ ನಾನು ಸೇವ್ ಮಾಡಿ ತೊಗೊಂಡೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಹೇಗೆ ಸೇವ್ ಮಾಡಿ ನಾನು 2 ಉಂಗುರನ ತೊಗೊಳೋದಕ್ಕೆ ಸಾಧ್ಯ ಆಯಿತು ಅಂತ. ಅದು ನಾನು 6 months ಬ್ಯಾಕ್ ತೊಗೊಂಡಿರೋದು. ಸೊ ಇದೇನು ಅಂದರೆ, ನಾನು ಚೀಟಿ ಹಾಕಿ ತೊಗೊಂಡಿಲ್ಲ, ಅಂದರೆ ಮಂತ್ಲಿ ಗೋಲ್ಡ್ ಸ್ಕೀಮಲ್ಲಿ ತೊಗೊಂಡಿರೋ ಚಿನ್ನ ಅಲ್ಲ, ನಾನು ಸೇವ್ ಮಾಡಿರುವಂತಹ ದುಡ್ಡಲ್ಲಿ ತೊಗೊಂಡಿರುವಂತಹ ಚಿನ್ನ. ಸೊ ಅದ್ರದ್ದು ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ ಹೇಗೆ ತೊಗೊಂಡಿರ್ಬೋದು ಅಂತ. ಸೊ ಹೇಳ್ತೀನಿ ಬನ್ನಿ ಹೇಗೆ ಅಂತ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಂದೊಂದು ಪರ್ಸ್ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೆ. ಗ್ರೀನ್ ಕಲರ್ ಪರ್ಸ್ ಅಲ್ಲ, ಗ್ರೀನ್ ಕಲರಲ್ಲಿ ನಾನೇನು ಅಂದರೆ 2 yearsವರೆಗೂ ತೆಗಿಯಲ್ಲ ಅದು. ಸೊ ಇದು ಬೇರೆ ಪರ್ಸು, ಅಂದರೆ ರೆಡ್ ಕಲರ್ ಪರ್ಸಲ್ಲಿ ನಾನು ಎತ್ತಿಡ್ತಾ ಇದ್ದೆ. ಸೊ ಇದೇನು ಅಂದರೆ, ನಾವು ಮಂತ್ಲಿ ಸೇವಿಂಗ್ದು ಮನಿ ಅದು ಮಾತ್ರ ನಾನು ಅದರಲ್ಲಿ ಸಪ್ರೇಟಾಗಿ ಎತ್ತಿಡ್ತಾ ಇದ್ದಿದ್ದು. ತಿಂಗಳಲ್ಲಿ ನಾವು ಎಷ್ಟು ದುಡ್ಡನ್ನ ಉಳಿಸ್ತೀವಿ, ಯಾವುದೇ ಆಗಿರ್ಬೋದು, ಗ್ರಾಸರೀಸಲ್ಲಾಗಿರ್ಬೋದು, ಪ್ರತಿಯೊಂದು ಮನೆಯದು ಬಜೆಟ್ ಅಂದ್ಕೊಳ್ಳಿ, ಯಾವುದೇ ಒಂದು ಮಿಕ್ಕಿರೋ ದುಡ್ಡಾಗಿರ್ಬೋದು, ಆಮೇಲೆ ನಿಮ್ಗೆ ಯಾರ ಫಂಕ್ಷನಲ್ಲಿ ಏನಾರ ದುಡ್ಡು ಸಿಗುತ್ತೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾರ ಪೇರೆಂಟ್ಸ್ ಬಂದಾಗ ಕೊಡೋ ದುಡ್ಡಾಗಿರ್ಬೋದು. ಸೊ ಅದೆಲ್ಲ ನಾನು ಎತ್ತಿಡ್ತಾ ಇದ್ದೆ, ಒಂದು ಪರ್ಸ್ನಲ್ಲಿ ಸೇವ್ ಮಾಡ್ತಾಯಿದ್ದೆ. ಸೊ ಆ ಥರ ಮಾಡಿ ನಾನು ತೊಗೊಂಡಿರೋದು ಫ್ರೆಂಡ್ಸ್. ಸೊ ಓಕೆನಾ, ಆ ಥರ. ಇನ್ನು ಹಿಂಗೆ ಮಾಡೋದು ಅಂತ ಹೇಳ್ತೀನಿ ನಾನು. ಸೊ ಇನ್ನೊಂದು ಸೆಕೆಂಡ್ ಮೆಥಡ್ ಏನು ಮಾಡ್ತಾ ಇದ್ದೆ ಅಂದರೆ, ಗ್ರಾಸರೀಸ್ ಹೇಳ್ತೀನಿ. ಅಕ್ಕಿನ ಕೆಲವ್ರು ಏನು ಮಾಡ್ತೀರಾ ಹೇಳಿ, ಒಂದು ಮೂಟೆ 25 kg ಫುಲ್ಲು ತೊಗೊಂಬಂದು ಇಡ್ತೀರಾ ಅಲ್ವಾ. ಸೊ ಎಲ್ಲರಿಗೂ ಹೇಳ್ತೀರಾ, ಯಾರು ಮಾಡ್ತಾರೋ ಅವ್ರಿಗೆ ಹೇಳ್ತಿರೋದು. ಸೊ ಯೂಶ್ವಲಿ ನಾನು ನೋಡಿರೋಂಗೆ ತುಂಬ ಜನ ಹಂಗೆ ಮಾಡ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಏನು ಮಾಡ್ತಾರೆ ಅಂದರೆ, ಒಂದೊಂದು ಮೂಟೆ ತೊಗೊಂಬಂದು ಸ್ಟೋರ್ ಮಾಡ್ಕೊಳ್ಳೋದು ವೇಸ್ಟ್ ಅಂತ ನನ್ನ ಒಂದು ಅಭಿಪ್ರಾಯ. ಬಿಕಾಸ್ ಏನು ಅಂದರೆ, 5 kg ಅಷ್ಟೇ ತೊಗೊಂಬರೋದು ತುಂಬಾ ಒಳ್ಳೆಯದು. 2 kg ಇಲ್ಲ 5 kg ತರೋದು ಒಳ್ಳೆಯದು. ಯಾಕೆಂದರೆ ಒಂದು ಮೂಟೆಯಷ್ಟು ನೀವು ತೊಗೊಂಬಂದು ಅಕ್ಕಿ ಇಟ್ಟಾಗ ಅದರಲ್ಲಿ ಹುಳ ಎಲ್ಲ ಬರುತ್ತೆ ನೋಡಿ. ಹುಳ ಬಂದಾಗ ಇನ್ನೂ ದರಿದ್ರ ಅದು ಮನೆಗೆ. ಲಕ್ಷ್ಮೀ ದೇವ್ರ ನೆಲೆಸೋಕ್ಕೆ ಅದು ಸಾಧ್ಯ ಆಗಲ್ಲ. ಅಂದರೆ ಎಲ್ಲಿ ನಮಗೆ ಹುಳಗಳು ಸೇರ್ಕೊಳುತ್ತೋ ಅಕ್ಕಿನಲ್ಲಿ, ಎಸ್ಪೆಷಲಿ ಅಕ್ಕಿನಲ್ಲಿ ಹುಳ ಸೇರದೇ ಇರೋಂಗೆ ನೀವು ತುಂಬ ಅವಾಯ್ಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ಜಸ್ಟ್ 2 kg ಇಲ್ಲ 5 kg ಅದು ಖಾಲಿ ಒಂದು ಲೋಟದಲ್ಲಿ ಖಾಲಿ ಆಗೋಷ್ಟು ಅಕ್ಕಿನ ಇರುವಾಗಲೇ ಹೋಗಿ ಇನ್ನೊಂದು ಸ್ವಲ್ಪ ತೊಗೊಂಬಂದು ಇಟ್ಟಿರ್ತೀನಿ. ಸೊ ಆ ಥರ ಫ್ರೆಂಡ್ಸ್. ಸೊ ಏನು ಅಂದರೆ, ಅಕ್ಕಿನ ತುಂಬಾ ಜಾಸ್ತಿ ತರಬಾರ್ದು, ತುಂಬಾ ಕಡಿಮೆ ಇರಬಾರ್ದು. ಸೊ ಆ ಥರ ಫ್ರೆಂಡ್ಸ್, ಅದು ಖಾಲಿ ಆಗೋಕ್ಕೆ ಮುಂಚೆನೇ ಹೋಗಿ ತೊಗೊಂಬಂದು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಬಿಕಾಸ್ ಅವಾಗ ಏನು ಗೊತ್ತಾ, ನಮಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ನೆಸೆಸಿಟಿನೂ ಇರೋಲ್ಲ. ಎಷ್ಟು ಬೇಕು ಅಂತ ನಮಗೆ ಗೊತ್ತಿರುತ್ತೆ. ಸೊ ಅಷ್ಟು ಮಾತ್ರ ತೊಗೊಂಬಂದರೆ ನಾವು ಅದರಲ್ಲೂ ತುಂಬ ದುಡ್ಡು ಸೇವ್ ಮಾಡ್ಬೋದು. ಸೊ ಅದರಲ್ಲಿ ಒಂದು 500 ರುಪೀಸ್ವರೆಗೂ ನಾನು ಸೇವ್ ಮಾಡ್ತಾಯಿದ್ದೆ. 500 to 1000 ರುಪೀಸ್ ಅಂದ್ಕೊಳ್ಳಿ.
ಸೊ ಆ ಥರ ಮಂತ್ಲಿ ಒಂದು 2,500 ನಾವು ತೆಗೆದಿಟ್ರು, ಸೊ ಇಮ್ಯಾಜಿನ್ ಮಾಡಿ, ಒಂದು 6 ತಿಂಗಳು 8 ತಿಂಗಳಲ್ಲೇ ಒಂದು ಉಂಗುರ ಆರಾಮಾಗಿ ನೀವು ತೊಗೋಬೋದು. ಸೊ ಆ ಥರ ನಿಮಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಮಾಡಿ. ನಿಮಗೆ ಎಷ್ಟು ಕೆಪಾಸಿಟಿ ಇದೆ, ಇವಾಗ ತಿಂಗಳಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ಅಥವಾ ಒಂದು 500 ರೂಪಾಯಿ ಆ ಥರ ಸೇವ್ ಮಾಡಿ. ಒಂದು 500 ರೂಪಾಯಿ ನೀವು ಸೇವ್ ಮಾಡಿದ್ರು 1 ವರ್ಷಕ್ಕೆ ಎಷ್ಟಾಯ್ತಲ್ವಾ? ಸೊ ಅದನ್ನೇ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ದುಡ್ಡು ಅಮೌಂಟ್ ಅಡ್ಜಸ್ಟ್ ಮಾಡಿ, ಅಟ್ಲೀಸ್ಟ್ ಒಂದು 1/2 ಗ್ರಾಮ್ದು ಕಾಯಿನ್ ತೆಗೆದಿಟ್ಕೊಳ್ಳಿ, ಆಮೇಲೆ ನೀವು ಒಂದು ಉಂಗುರ ಪರ್ಚೇಸ್ ಮಾಡ್ಬೋದು. ಸೊ ಆ ಥರ ಬೆಸ್ಟ್ ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ನಾನು ಇನ್ನೊಂದು ಹೇಳ್ಬೇಕು ಏನು ಅಂದರೆ, ಕಾಯಿನ್ಸ್ನ ಮಾತ್ರ ತೊಗೋಬೇಡಿ. ಅಂದರೆ ನಿಮ್ಮಿಷ್ಟ, ತೊಗೊಂಡ್ರೆ ತೊಗೊಳ್ಳಿ, ಬಿಟ್ಟರೆ ಬಿಡಿ. ಬಟ್ ಏನಕ್ಕಾಗತ್ತೆ ಆ ಥರ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ನೀವು ನಿಮಗೆ ಬೇಕಾಗಿರೋ ಥಿಂಗ್ಸ್ನ ನೀವು ಹಾಕ್ಕೊಂಡು ಎಂಜಾಯ್ ಮಾಡಿ. ಸೊ ತುಂಬ ಜನ ಅವ್ರ ಮಕ್ಕಳಿಗೆ ಇಡಬೇಕು, ಕಾಯಿನ್ಸ್ ಎಲ್ಲ ತೊಗೊಂಡು ಇಟ್ಕೊತಾರಲ್ವ. ಸೊ ನನ್ನ ಒಂದು ಫ್ರೆಂಡ್ ಸರ್ಕಲಲ್ಲೇ ನೋಡಿದ್ದೀನಿ, ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ತೊಗೊಂಡು ಇಟ್ಕೋತಾ ಇದ್ದಾರೆ, ಅವ್ರ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೆ ಬೇಕಾಗುತ್ತೆ ಅಂತ. ಸೊ ಏನಾಗುತ್ತೆ ಅಂದರೆ, ನಮ್ಮ ಒಂದು ಆಸೆನ ನಾವು ಮುಚ್ಚಿಟ್ಟು, ಅಂದರೆ ಬಚ್ಚಿಟ್ಬಿಟ್ಟು ನಾವು ಅವ್ರಿಗೋಸ್ಕರ ನಾವು ತೆಗೆದಿಟ್ಟಿರ್ತೀವಿ ಅಲ್ವಾ. ಸೊ ಕಾಯಿನ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಅವಾಗ ನಮ್ಗೆ ಏನು ಹಾಕೋಬೇಕು ಅಂತ ಆಸೆ ಇರುತ್ತೋ ಅದು ಆ ಏಜಲ್ಲಿ ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ಏನಾಗುತ್ತೆ ಅಂದರೆ, ಅವರೆಲ್ಲ ದೊಡ್ಡವರಾದ್ಮೇಲೆ ಅವರು ಅದನ್ನು ಕರಗಿಸ್ಬಿಟ್ಟು ಬೇಕಾದ್ರೆ ಅವ್ರು ಏನು ಬೇಕಾದ್ರೆ ತೊಗೋಬೋದಲ್ವಾ. ಈಗ ನಮ್ಮ ಜ್ಯುವೆಲ್ರಿನೇ ಅವ್ರಿಗೆ ಕೊಡ್ಬೋದು, ಇಲ್ಲ ಅವ್ರಿಗೆ ಇನ್ನೂ ಒಳ್ಳೇದೇ ತೊಗೋತಾರೆ, ಅವಾಗೆಲ್ಲ ಇನ್ನೂ ಒಳ್ಳೊಳ್ಳೆ ಪ್ಯಾಟರ್ನ್ಸೇ ಬಂದಿರುತ್ತಲ್ವ. ಸೊ ಅದಕ್ಕೆ ಹೇಳೋದು, ಇವಾಗ ನೀವು ಚೆನ್ನಾಗಿ ಎಂಜಾಯ್ ಮಾಡಿ. ಏನು ಗೊತ್ತಾ, ನೀವು ಚೆನ್ನಾಗಿ ಖುಷಿಯಾಗಿ ಇದ್ದು ನೀವು ಒಡವೆಗಳನ್ನೆಲ್ಲ ಹಾಕೊಂಡಾಗ ಏನಾಗುತ್ತೆ ಅಂದರೆ, ಲಕ್ಷ್ಮೀದು ಒಂದು ಕೃಪೆ ನಿಮಗೆ ಸಿಗುತ್ತೆ. ಅಂದರೆ ಶುಕ್ರ ದೆಸೆ ಇಂಪ್ರೂವ್ ಆಗುತ್ತೆ. ಯಾವಾಗ ಶುಕ್ರ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೋ ಆವಾಗ ಮಾತ್ರ ನಿಮ್ಮ ಮನೇಲಿ ಚೆನ್ನಾಗಿ ದುಡ್ಡು ಸೇರೋದಕ್ಕೆ ಸಾಧ್ಯ ಫ್ರೆಂಡ್ಸ್. ಸೊ ನಾನು ಕೆಲವು ವಾಸ್ತು ಟಿಪ್ಸ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಏನು ಗೊತ್ತಾ, ನಿಮ್ಮ ಮನೆಗೆ ಚೆನ್ನಾಗಿ ದುಡ್ಡು ಕಾಸು ಸೇರ್ಕೊಳ್ತಾ ಹೋಗುತ್ತೆ. ಸೊ ಯಾವಾಗ ನೀವು ಚಿನ್ನದ ಮೇಲೆ ಒಲವು ತೋರಿಸ್ತೀರ, ಅಂದರೆ ಆಸೆ ಮೂಡುತ್ತೋ ಚಿನ್ನದ ಮೇಲೆ, ಸೊ ಆವಾಗ ನಿಮ್ಮ ಮನೆಯಲ್ಲಿ ಶುಕ್ರ ದೆಸೆ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ಅಷ್ಟೇ, ಒಂದು ಮನೆಯಲ್ಲಿ ಹುಡುಗಿನೇ ಶುಕ್ರ ಅಂದ್ಕೊಳ್ಳಿ, ಪ್ರತಿಯೊಬ್ಬರು ಮನೇಲೂ ನಾನು ಹೇಳೋದು, ಎಲ್ಲರ ಮನೇಲಿ ಲೇಡೀಸು ಶುಕ್ರ, ಓಕೆನಾ. ಸೊ ಹುಡುಗಿರು ಶುಕ್ರ ದೆಸೆನ ತೊಗೊಂಬರ್ತಾರೆ, ಅಂದರೆ ಅವರಿಂದನೇ ಮನೆ ಬೆಳಗೋದಲ್ವಾ. ಸೊ ಅದಕ್ಕೋಸ್ಕರ ಎಲ್ಲರೂ ಹೇಗೇಗೋ ಇರಬೇಡಿ, ಒಂದು ಸ್ವಲ್ಪ ನೀಟಾಗಿ ಡ್ರೆಸ್ಅಪ್ ಆಗಿ ಚೆನ್ನಾಗಿ ರೆಡಿಯಾಗಿ. ಯಾವಾಗ್ಲೂ ಶುಕ್ರವಾರ ಮತ್ತು ಮಂಗಳವಾರ ದಿನ ಯಾವಾಗಲೂ ಹೊಸ ಡ್ರೆಸ್ಗಳನ್ನ ಹಾಕ್ಕೊಳ್ಳಿ, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರಿ. ಆವಾಗ ಶುಕ್ರನ ನೀವು ಅಟ್ರ್ಯಾಕ್ಟ್ ಮಾಡ್ಕೋತೀರಾ. ಇನ್ನೊಂದು ಟಿಪ್ಸ್ ಹೇಳಬೇಕು ನಾನು ನಿಮಗೆ ಈ ವಿಡಿಯೋದಲ್ಲೇ ಹೇಳ್ತೀನಿ. ಏನು ಅಂದರೆ ಫ್ರೆಂಡ್ಸ್, ನಿಮ್ಮ ಒಂದು ಕುಂಡಲಿನಲ್ಲಿ ಈಗ ಚಂದ್ರ ತುಂಬ ಲೋ ಇರುತ್ತೆ ಅಂದ್ಕೊಳ್ಳಿ. ಚಂದ್ರ ಅಂದರೆ ಏನು, ಇಮೋಷನ್. ಚಂದ್ರ ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ ಹುಡುಗಿಗೆ, ಅಂದರೆ ಹುಡುಗಿರ್ದು ಎಮೋಷನ್ಸ್ ಇರುತ್ತೆ ನೋಡಿ, ಅದಕ್ಕೆ ಹೋಲಿಸ್ತಾರೆ. ಸೊ ಯಾವಾಗಲೂ ಅಷ್ಟೇ, ಅದಕ್ಕೆ ಮನೆಯಲ್ಲಿ ಗಂಡಸರಿಗೆ ಎಸ್ಪೆಷಲಿ ಹೇಳೋದು, ಹುಡುಗಿರಿಗೆ ಬೈಬಾರ್ದು, ಅಂದರೆ ಹೆಂಡ್ತಿರ್ಗಾಗಲಿ ಅಮ್ಮಂದಿರಿಗೆ ತಂಗಿರಿಗೆ ಮಕ್ಕಳಿಗೆ ಯಾರಿಗೂ ಬೈಬಾರ್ದು. ಯಾಕೆ ಅಂದರೆ, ಯಾವಾಗ ನೀವು ಅದು ಬೈತೀರೋ ಆವಾಗ ನಿಮಗೆ ದುಡ್ಡು ನೀವೇನು ಸಂಪಾದನೆ ಮಾಡ್ತೀರೋ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಏನು ಅಂದರೆ, ಹುಡುಗಿರು ಶುಕ್ರ ದೆಸೆನ ತೊಗೊಂಬರೋದು, ಓಕೆನಾ. ಸೊ ಹುಡುಗಿರಿಂದನೇ ಶುಕ್ರ ದೆಸೆ ಮನೆಯಲ್ಲಿ ಇಂಪ್ರೂವ್ಮೆಂಟ್ ಆಗೋದು. ಸೊ ಅದಕ್ಕೆ ಅವ್ರಿಗೆ ಯಾವಾಗಲೂ ಬೇಜಾರಾಗಂಗೆ ಮಾಡಬಾರ್ದು. ಸೊ ಹುಡುಗಿರು ಯಾವಾಗ ಎಮೋಷನ್ ಆಗಿ ತುಂಬ ಡಿಪ್ರೆಸ್ಡ್ ಆಗಿರ್ತಾರೋ, ಅಂದರೆ ಬೇಜಾರು ಮಾಡಿಕೊಂಡು ಸ್ಯಾಡ್ ಆಗಿರ್ತಾರೋ, ಆವಾಗ ಲಕ್ಷ್ಮೀ ದೇವರು ಬರಲ್ಲ, ಗೊತ್ತಾಯ್ತಾ. ಸೊ ಯಾವಾಗ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋತೀರೋ ಆವಾಗ ಮಾತ್ರ ಲಕ್ಷ್ಮೀದು ಕೃಪೆ ನಿಮಗೆ ಸೇರ್ಕೊಳ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಹುಡುಗಿರ್ಗೆ ನಾನು ಹೇಳಬೇಕು ಏನು ಅಂದರೆ, ಫೋನಲ್ಲಿ ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಅಂದರೆ ಅಮ್ಮ ಹತ್ರ ಮಾತಾಡ್ಬೇಕಾದ್ರೆ ಏನು ಅಂದರೆ, ದುಃಖವಾಗಿರೋ ವಿಷಯಗಳನ್ನ ಹೇಳಕ್ಕೆ ಹೋಗಬೇಡಿ. ತುಂಬಾ ಸ್ಯಾಡ್ ಆಗಿರೋದು, ಬೇಜಾರಾಗಿರೋಂಗೆ ಹೇಳಿದ್ರೆ ಏನು ಗೊತ್ತಾ, ನಿಮ್ಮ ಒಂದು ಚಂದ್ರನ ನೀವೇ ಲೋ ಮಾಡ್ಕೊಂಡಂಗಾಗುತ್ತೆ. ಅಂದರೆ ನಿಮ್ಮದು ಇಮೋಷನ್ನು ಡೌನ್ ಆದಂಗೆ ನಿಮಗೆ ದುಡ್ಡು ಕಾಸು ಎಲ್ಲ ಕೆಳಗೆ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಹ್ಯಾಪಿಯಾಗಿರಿ, ಯಾವಾಗಲೂ ಅಮ್ಮಂದಿರ ಹತ್ರ ಚೆನ್ನಾಗಿ ನಕ್ಕೊಂಡು ಖುಷಿಯಾಗಿ ಮಾತಾಡಿ. ಸೊ ಅವ್ರದ್ದು ಬ್ಲೆಸ್ಸಿಂಗ್ಸ್ ಸಿಕ್ಕಿದಾಗ ನಿಮ್ಗೆ ಇನ್ನೂ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಮನಿ ಮ್ಯಾಟರಲ್ಲಾಗಿರ್ಬೋದು, ಪ್ರತಿಯೊಂದ್ರದ್ದು ಸಕ್ಸಸ್ ಆಗಿರ್ಬೋದು, ಎಲ್ಲದರಲ್ಲೂ ನಿಮಗೆ ಅದು ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಏನು ಅಂದರೆ, ನೀವೇನು ಮಾಡಬೇಕು ಅಂದರೆ, ಹುಡುಗಿರ್ಗೆ ಹೇಳೋದು, ಹುಡುಗಿರು ಅವ್ರ ಅಮ್ಮಂದಿರಿಗೆ ಬೆಳ್ಳಿದು ಯಾವ್ದಾರ ಒಂದು ಥಿಂಗ್ಸ್ ಪದಾರ್ಥನ ತಕ್ಕೊಡ್ಬೋದಾಗಿದೆ ಚಂದ್ರಮ್ಮ ಬ್ಯಾಲೆನ್ಸ್ ಮಾಡೋದಕ್ಕೆ. ಅಂದರೆ ನಿಮ್ಮ ಒಂದು ಕುಂಡಲಿನಲ್ಲಿ ಚಂದ್ರ ಏನಾರ ಲೋ ಇದ್ದರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಚಂದ್ರ ಲೋ ಇದ್ದರೆ ನಿಮಗೆ ದುಡ್ಡು ಕಾಸು ಸೇರೋದಕ್ಕೆ ತುಂಬ ಮನಿ ಬ್ಲಾಕೇಜಸ್ಸು ಮತ್ತು ಸಾಲಗಳು ಮಾಡ್ಕೋತೀರಾ ನೋಡಿ. ಸೊ ತುಂಬ ಜನ ನಂಗೆ ಕೇಳ್ತಾ ಇರ್ತಾರೆ, ಸಾಲ ಬಾಧೆಗೆ ಏನಾರ ಪರಿಹಾರ, ಏನಾರ ಒಂದು ಟಿಪ್ಸ್ ಹೇಳಿ ಮ್ಯಾಮ್ ಅಂತ. ಸೊ ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಒಂದು ಕುಂಡಲಿನಲ್ಲಿ ಚಂದ್ರ ಏನಾರ ತುಂಬ ಲೋ ಇದ್ದರೆ ಏನು ಅಂದರೆ ಇಮೋಷ್ನಲಿ ವೀಕ್ ಆಗಿರ್ತಾರೆ. ಸೊ ಹುಡುಗಿರ್ದು ನಾನು ಹೇಳೋದು, ತುಂಬ ನೀವು
ಡೌನ್ ಆಗಿದ್ದಾಗ ಏನು ಮಾಡಿ ಅಂದರೆ ನಿಮ್ಮ ಅಮ್ಮನಿಗೆ ಬೆಳ್ಳಿದು ಒಂದು ಪದಾರ್ಥ ಕೊಡಿಸಿ. ಅಂದರೆ ಒಂದು ಕಾಲುಂಗ್ರ ಆಗಿರ್ಬೋದು, ಇಲ್ಲ ಒಂದು ಕಾಲ್ಗೆಜ್ಜೆ ಆಗಿರ್ಬೋದು, ಇಲ್ಲ ಒಂದು ಬೆಳ್ಳಿದು ಒಂದು ಕಾಯಿನ್ ಆಗಿರ್ಬೋದು. ಸೊ ಇದು ಅಮ್ಮ ಮಗಳಿಗೂ ಮಾಡ್ಬೋದು, ಓಕೆನಾ. ಸೊ ಮಗಳು ಅಮ್ಮಂಗೆ ಮಾಡಬೇಕು ಅಂತ ಏನಿಲ್ಲ, ಅಮ್ಮ ಮಗಳಿಗೂ ಮಾಡ್ಬೋದು. ಸೊ ಆ ಥರ ಫ್ರೆಂಡ್ಸ್. ಸೊ ಅವಾಗ ಏನಾಗುತ್ತೆ ಗೊತ್ತಾ, ನಿಮ್ಮ ಒಂದು ಚಂದ್ರಮ್ಮ ಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ನಿಮ್ಮ ಒಂದು ಚಂದ್ರ ನಿಮ್ಮ ಒಂದು ಕುಂಡಲಿನಲ್ಲಿ ಬ್ಯಾಲೆನ್ಸ್ ಆಗುತ್ತೋ, ಸೊ ಅವಾಗ ನಿಮಗೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ, ಅಂದರೆ ಚೆನ್ನಾಗಿ ದುಡ್ಡು ಕಾಸು ಸೇರ್ತಾ ಬರುತ್ತೆ. ಸೊ ಇದೊಂದು ಟಿಪ್ಸ್ ನಾನು ಹೇಳಿರೋದು, ಓಕೆನಾ. ಇದನ್ನು ಫಾಲೋ ಮಾಡಿ. ಸೊ ಆ ಥರ ಫ್ರೆಂಡ್ಸ್. ಸೊ ಹಿಂಗೆ ಮನಿ ಸೇವಿಂಗ್ ಟಿಪ್ಸಲ್ಲಿ ಸೊ ಈ ಥರ ಮಾಡ್ಬೋದು ನೀವು. ಗ್ರಾಸರೀಸಲ್ಲಿ ಉಳಿಸ್ಬೋದು. ಸೊ ಆ ಥರ ಬೇರೆ ಬೇರೆ ನಾವು ಥಿಂಗ್ಸಲ್ಲೆಲ್ಲ ಆದಷ್ಟು ನಾವು ಕಡಿಮೆ ಖರ್ಚಿನಲ್ಲಿ ಸೇವ್ ಮಾಡ್ಕೊಂಡು ಬರೋದು. ಮತ್ತು ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ನಿಮಗೆ, ನಾನು ಇದನ್ನು ತುಂಬ ಫಾಲೋ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಇದು ಯೂಸ್ ಆಗಲಿ. ಸೊ ಏನು ಮಾಡಿ ಅಂದರೆ, ಸಂಕಲ್ಪ ಪರ್ಸ್ ಅಂತ ಒಂದು ಮಾಡ್ಕೊಳ್ಳಿ. ಸಂಕಲ್ಪ ಪರ್ಸ್ ಅಂತ ಏನು ಅಂದರೆ, ಇವಾಗ ನೀವು ಒಂದು ಹರಕೆ ಮಾಡ್ಕೋತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ತಿರುಪತಿಗೆ ಹೋಗ್ಬೇಕಾದ್ರೆ ನೋಡಿ, ಸೊ ತಿರುಪತಿ ದೇವ್ರ ಹತ್ರ ಎಲ್ಲರೂ ಎಷ್ಟು ಹರಕೆ ಮಾಡ್ಕೊಂಡಿರ್ತಾರೆ, ತುಂಬ ಜನದ್ದು ಅದು ಸಕ್ಸಸ್ ಆಗುತ್ತೆ ಅಲ್ವಾ. ಸೊ ಯಾಕೆ ಅಂದರೆ ನಮಗೆ ಒಂದು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀವಿ. ಸೊ ಅದು ಸಂಕಲ್ಪ ಈಡೇರುತ್ತೆ, 100% ಈಡೇರುತ್ತೆ ಅದು. ಸೊ ನನಗೆ ಗೊತ್ತಿರೋಂಗೆ ಅದು ಒಂಥರ ಮ್ಯಾನಿಫೆಸ್ಟ್ ಮಾಡ್ದಂಗೆ ಅದು, ಓಕೆನಾ. ಸೊ ನಮ್ಮ ಕೆಲಸ ಆದರೆ ಇಷ್ಟು ನಾವು ದೇವ್ರಿಗೆ ಇಷ್ಟು ದುಡ್ಡು ಅರ್ಪಣೆ ಮಾಡ್ತೀವಿ ಅಂತ. ಸೊ ನಿಮ್ಮ ಒಂದು ಸಂಕಲ್ಪದೇನು ಅಂದರೆ, ಸಂಕಲ್ಪ ಪರ್ಸು ನಾನು ಹೇಳ್ತಿರೋದು. ಸೊ ನನ್ನದೇ ಒಂಥರ ಮೆಥಡಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಿರೋದು. ಸೊ ನಾನೇನು ಮಾಡ್ತೀನಿ ಅಂದರೆ, ನನ್ನ ಹತ್ರನೂ ಒಂದು ಸಂಕಲ್ಪ ಪರ್ಸ್ ಇದೆ. ಸೊ ಅದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ರಾಘವೇಂದ್ರ ಸ್ವಾಮಿದು ಅಕ್ಷತೆ ಕಾಳು ಹಾಕ್ಬಿಟ್ಟು ಒಂದು ಪೇಪರ್ನಲ್ಲಿ ಒಂದು ಸ್ವಲ್ಪ ಅಕ್ಷತೆ ಕಾಳು ಹಾಕಿ ಇಟ್ಟಿದ್ದೀನಿ ಆ ಸಂಕಲ್ಪ ಪರ್ಸಲ್ಲಿ. ಮತ್ತು ಅದ್ರ ಜೊತೆಗೇ ನಾನು ಸಾಯಿಬಾಬಾ ದೇವ್ರದ್ದು ಒಂದು ವಿಭೂತಿ ಇಟ್ಟಿದ್ದೀನಿ. ನಿಮ್ಗೆ ಅಷ್ಟೆಲ್ಲ ದೂರ ಹೋಗಿ ತರೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಮನೆ ಹತ್ರನೇ ಸುತ್ತಮುತ್ತ ಇರೋ ಸಾಯಿಬಾಬಾ ಟೆಂಪಲಲ್ಲಿ ಹೋಗಿ ವಿಭೂತಿನ ತೊಗೊಂಬನ್ನಿ. ಮತ್ತು ಮಂತ್ರಾಕ್ಷತೆ ಅಂದರೆ ರಾಘವೇಂದ್ರ ಟೆಂಪಲ್ ಎಲ್ಲ ಕಡೆ ಇರುತ್ತೆ ಅಲ್ವಾ, ಎಲ್ಲ ಊರುಗಳಲ್ಲೂ ನಿಮ್ಮದು ಸುತ್ತಮುತ್ತ ಹುಡುಕಿ ಒಂದು ಸ್ವಲ್ಪ ಎಲ್ಲಾರ ಇದ್ದರೆ ಹೋಗಿ ಅದನ್ನು ತೊಗೊಂಬನ್ನಿ. ಅದರಲ್ಲಿ ನೀವು ನಿಮ್ಮದು ಒಂದು ದುಡ್ಡು ಎಷ್ಟು ನೀವು ಸೇವ್ ಮಾಡಿರ್ತೀರೋ ಅದನ್ನು ಹಾಕೊಳ್ತಾ ಬನ್ನಿ. ಎಷ್ಟೇ ಆಗಿರ್ಬೋದು ಫ್ರೆಂಡ್ಸ್, ಒಂದು 100 ರೂಪಾಯಿ ಆಗಿರ್ಬೋದು, 200 ಆಗಿರ್ಬೋದು, 500 ಆಗಿರ್ಬೋದು, 1000 ಆಗಿರ್ಬೋದು. ಸೊ ಅದು ಎಷ್ಟು ಇದಾಗುತ್ತೆ ಅಂದರೆ, ಸಂಕಲ್ಪ ಪರ್ಸಲ್ಲಿ ನೀವು ಹಾಕಿದಾಗ ಅದು ದುಡ್ಡು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾನೇ ಇದ್ದೀನಿ ಅದಕ್ಕೆ ಎಕ್ಸಾಂಪಲ್, ಆಯಿತಾ. ಇದುವರೆಗೂ ನನ್ನ ಒಂದು ಪರ್ಸ್ನಲ್ಲಿ ಅದು ದುಡ್ಡು ಕಮ್ಮಿ ಆಗೋಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಅದು ಇನ್ಕ್ರೀಸ್ ಆಗ್ತಾಯಿದೆ. ಯಾಕೆ ಅಂದರೆ ಅಕ್ಷತೆ ಕಾಳು ಇಟ್ಟಿದ್ದೀನಿ ಮತ್ತು ಸಾಯಿಬಾಬಾದು ವಿಭೂತಿ ಇಟ್ಟಿದ್ದೀನಿ. ಸೊ ದೇವ್ರದ್ದು ಆಶೀರ್ವಾದ ಬೇಡ್ಕೊಂಡು ಸಂಕಲ್ಪ ಪರ್ಸ್ ಮಾಡಿರೋದು. ಸೊ ಅದರಲ್ಲಿ ನಿಮ್ಗೆ ಎಷ್ಟು ಕಲೆಕ್ಟ್ ಆಗುತ್ತಲ್ಲ ಫ್ರೆಂಡ್ಸ್, ಅದ್ರಲ್ಲಿ ಅರ್ಧ ಮಾತ್ರ ತೆಗೀರಿ, ಅರ್ಧ ಉಳಿಸ್ಕೊಳ್ಳಿ. ಸೊ ಆ ಅರ್ಧ ದುಡ್ಡನ್ನ ಇದಕ್ಕೆ ಉಪಯೋಗಿಸಿ, ನಿಮ್ಮ ಒಂದು ಚಿನ್ನ ತಗೊಳ್ಳೋದಕ್ಕೆ. ಸೊ ನೀವು ಒಂದು ಸಂಕಲ್ಪ ಮಾಡಿರೋದ್ರಿಂದ ನಿಮಗೆ ದೇವ್ರದ್ದು ಬ್ಲೆಸ್ಸಿಂಗ್ಸು ಇರುತ್ತೆ. ಸೊ ನೀವೇನು ತಗೋತೀರಾ ಅದಿನ್ನ ಡಬಲ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ನಾನು ನಿಮಗೆ ಒಂದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು. ಸೊ ಸಂಕಲ್ಪ ಪರ್ಸ್ ತೊಗೊಂಡು ಮಾಡಿ, ಮತ್ತು ವೆಜಿಟೇಬಲ್ಸಲ್ಲಿ ಒಂದು ಸ್ವಲ್ಪ ಸೇವ್ ಮಾಡಿ, ಮತ್ತು ಗ್ರೋಸರೀಸ್ ಅಕ್ಕಿನಲ್ಲಿ ಒಂದು ಸ್ವಲ್ಪ ಆ ಥರ ಮಾಡಿ, ತುಂಬ ಥರ ಬದಲು ಎಷ್ಟಾಗುತ್ತೋ ಅಷ್ಟು ತೊಗೊಂಬನ್ನಿ, ಓಕೆನಾ. ಸೊ ಈ ಥರ ಮಾಡಿ ಫ್ರೆಂಡ್ಸ್. ಆದಷ್ಟು ಏನು ಗೊತ್ತಾ, ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಮಾಡ್ತಿರಲ್ಲ ನೀವು, ಸೊ ಅದನ್ನು ಮನೇಲೇ ಮಾಡೋದಕ್ಕೆ ಟ್ರೈ ಮಾಡಿ. ಹೊರಗಡೆ ನೀವು ಚಿಪ್ಸು ಅದಕ್ಕೆಲ್ಲ ಲೇಸ್ ಚಿಪ್ಸ್ ಅಂತೆ, ಇವಾಗ ಏನೇನೋ ಸ್ನ್ಯಾಕ್ಸ್ ಎಲ್ಲ ಜಂಕ್ ಫುಡ್ ಎಲ್ಲ ಕೊಡೋ ಬದಲು ಮನೇಲೇ ಮಾಡಿದ್ರೆ ಅದರಲ್ಲೂ ನೀವು ದುಡ್ಡನ್ನ ಸೇವ್ ಮಾಡ್ಬೋದು. ಸೊ ಅದೆಲ್ಲ ಹೆಲ್ದಿ ಫುಡ್ ಆಗಿರುತ್ತಲ್ವಾ, ಹೆಲ್ದಿ ಸ್ನ್ಯಾಕ್ಸು. ಈಗ ಏನು ಗೊತ್ತಾ, ನೀವು ಸ್ಯಾಟರ್ಡೇನೋ ಸಂಡೇ ಯಾವಾಗಲೂ ಒಂದು ಸಲ ಹೋಗಿ ತಿಂದರೆ ಪರವಾಗಿಲ್ಲ, ಡೈಲಿ ಆ ಥರ ಮಾಡೋದ್ರಿಂದ ತುಂಬ ದುಡ್ಡು ಖರ್ಚಾಗುತ್ತಲ್ವ. ಸೊ ಅದಕ್ಕೋಸ್ಕರ ಹೇಳಿದ್ದು. ಸೊ ಈ ಥರ ಎಲ್ಲ ಮಾಡಿ ನಾನು ನನ್ನ ಒಂದು ಸೇವಿಂಗ್ಸ್ ಇದರಲ್ಲಿ ನಾನು 2 ಉಂಗುರನ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಸಂಕಲ್ಪ ಪರ್ಸ್ ಅಂತೂ ಫ್ರೆಂಡ್ಸ್ ತುಂಬಾ ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ನನಗೆ ಯೂಸ್ಫುಲ್ ಆಗ್ತಾಯಿದೆ. ಸೊ ಅದಕ್ಕೆ ನನ್ನ ವಿಡಿಯೋ ಮೂಲಕ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು. ಸೊ ನೀವೂ ಈ ಥರ ಮಾಡಲಿ ಅನ್ನೋದೇ ನನ್ನ ಒಂದು ಆಸೆ. ಸೊ ಈ ಥರ ಮಾಡಿ, ನೀವೂ ಟ್ರೈ ಮಾಡಿ. ಏನು ಗೊತ್ತಾ, ನಾನು 1 ವರ್ಷ ಫುಲ್ಲು ಈ ಥರ ಸೇವ್ ಮಾಡಿರ್ತೀನಿ. ಆಮೇಲೆ ಮಧ್ಯದಲ್ಲಿ ಎಷ್ಟು ಅಡ್ಜಸ್ಟ್ ಆಗ್ತಾ ಇರುತ್ತೋ ಅವಾಗ ಹೋಗಿ ತೊಗೊಳೋದು. ನಾನು ತೊಗೊಂಡಾಗ 7,500 ಅಷ್ಟೇ ಇದ್ದಿದ್ದು ಗೋಲ್ಡು. ಆ 2 ಉಂಗುರ ನಾನೇನು ತೊಗೊಂಡೆ, ಇವಾಗ ನೋಡಿ 9,000. ಇವತ್ತಿನ ರೇಟ್ ಎಷ್ಟಾಗಿದೆ ಗೊತ್ತಾ, 9,290ವರೆಗೂ ರೀಚ್ ಆಗಿದೆ. ತುಂಬ ಗೋಲ್ಡ್ ಏನು ಗೊತ್ತಾ ಫ್ರೆಂಡ್ಸ್, ದಿನೇ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಗೋಲ್ಡ್ ಪ್ರೈಸ್ ಯಾವಾಗಲೂ ಅಷ್ಟೇ ಡಿಕ್ರೀಸ್ ಆಗಲ್ಲ, ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಹೊರತು ಕೆಳಗೆ ಹೋಗಲ್ಲ. ಅದು ಯಾವಾಗಲೂ ಅದೇ ಥರ ತಾನೇ. ಸೊ ಅದಕ್ಕೋಸ್ಕರ ಯಾವಾಗಲೂ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ. ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ ಏನು ಗೊತ್ತಾ, ನಿಮ್ಮದು ಫ್ಯೂಚರ್ ಬ್ರೈಟ್ ಆಗಿರುತ್ತೆ.
ಯಾವಾಗಾರ ನಿಮಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ನೀವು ಹೋಗಿ ನಿಮ್ಮ ಹಸ್ಬೆಂಡ್ನ ಕೇಳೋಕ್ಕಾಗಲ್ಲ, ಫ್ರೆಂಡ್ಸ್ನ ಹೋಗಿ ಕೇಳೋಕ್ಕಾಗಲ್ಲ, ರಿಲೇಟಿವ್ಸ್ನ ಕೇಳೋಕ್ಕಾಗಲ್ಲ, ಯಾರನ್ನ ಕೇಳ್ತೀರಾ? ಆ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಅವಾಗ ಅದನ್ನು ತೊಗೊಂಡೋಗಿ ಒಂದು ಗೋಲ್ಡನ್ನ ತೊಗೊಂಡೋಗಿ ಪ್ಲೇಡ್ಜ್ ಮಾಡೋರು ನಿಮಗೆ ದುಡ್ಡು ಸಿಗುತ್ತೆ. ಸೊ ಎಮರ್ಜೆನ್ಸಿಗೆ ನಾನು ಹೇಳೋದು ತುಂಬ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಒಂದು 10,000 20,000 ಅಷ್ಟೇ ಮಾಡಿ. ಅವಾಗ ನಿಮ್ಗೆ ಅಷ್ಟೊಂದು ಇದು ಇರಲ್ಲ. ತಿಂಗಳು ನೀವು ತೀರಿಸ್ಬಿಡ್ಬೋದು, ಬೇಗನೂ ತೀರ್ಕೊಂಡು ಹೋಗುತ್ತೆ ಅದು. ಓಕೆನಾ? ಸೊ ಆ ಥರ ಫ್ರೆಂಡ್ಸ್. ಸೊ ಈ ಥರನೇ ಮಾಡಿ ನೀವು ಸೇವಿಂಗ್ಸ್ ಎಲ್ಲ ಮಾಡಿ ಈ ಥರ ತಗೋಬೋದಾಗಿದೆ. ಸೊ ಗೋಲ್ಡ್ಗೆ ಒಂದು ಮಾತೇ ಇದೆ. ಒಬ್ಬ ಯಾರೋ ಅಂದರೆ ಹಸ್ಬೆಂಡ್ ಯಾವುದೋ ಒಂದು ಸ್ಟೋರಿ ಓದಿದೆ ನಾನು. ಸೊ ಅವನೇನು ಮಾಡ್ದ ಅಂದರೆ ಒಂದು 4 lakhs ಒಂದು ಕಾರ್ ತೊಗೊಂಡಿದ್ದ ಅಂತೆ. ಸೊ ಅವ್ರ ವೈಫ್ ಹೋಗ್ಬಿಟ್ಟು ಆ ಟೈಮಲ್ಲಿ ಒಂದು 50 ಗ್ರಾಮ್ ಚಿನ್ನನ ತೊಗೊಂಡಿದ್ರು. ಓಕೆನಾ? 50 ಗ್ರಾಮ್ ಚಿನ್ನ. ಆ ಹುಡುಗ ಒಂದು 4 lakhs ಕಾರ್ ತೊಗೊಂಡಿದ್ದು. ಇವ್ರ ಹೆಂಡತಿ ಮೋಸ್ಟ್ಲಿ ಒಂದು 100 grams ಅನಿಸುತ್ತೆ. ಸೊ ಆವಾಗ ತಗೊಂಡಾಗ ತುಂಬ ಕಡಿಮೆ ಇತ್ತು ಆ ಹುಡುಗಿ ತಗೊಂಡಾಗ. ಸೊ ಇವಾಗ ಎಷ್ಟು ಗೋಲ್ಡ್ ಜಾಸ್ತಿ ಆಗಿದೆ ಅಂದರೆ ಅದನ್ನು ಸೇಲ್ ಮಾಡಿದ್ರು ಅದ್ರ ಡಬಲ್ ಟ್ರಿಪಲ್ ದುಡ್ಡು ಸಿಗುತ್ತೆ. ಅದೇ ಆ ಕಾರಿಗೆ ವ್ಯಾಲ್ಯೂ ಇದೆಯಾ? ಸೊ ಯೋಚನೆ ಮಾಡಿ. ಸೊ ಕಾರ್ಗೆ ಏನು ರೇಟ್ ಕೊಟ್ಟಿರ್ತಾರೋ ಅದೇ. ಸೊ ಅದನ್ನೇ ಹೇಳೋದು, ಗಂಡಸರುಗಳು ಮನೆ ತಗೊಳ್ಳೋದಾಗಿರಲಿ, ಸೈಟು ಈ ಥರ ಮಾಡ್ತಾರಲ್ವ, ನಾವು ಲೇಡೀಸ್ಗಳು ಈ ಥರ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಒಂದು ಕಷ್ಟ ಕಾಲದಲ್ಲಿ ಇದು ತುಂಬಾ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಯಾರನ್ನೂ ಕೇಳುವಂತಹ ನೆಸೆಸಿಟಿನೇ ಇರಲ್ಲ. ಎಮರ್ಜೆನ್ಸಿಗೆ ದುಡ್ಡು ಬೇಕು ಅಂದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು, ಪ್ಲೆಡ್ಜ್ ಮಾಡಿ ತೊಗೋಬೋದು. ಇಲ್ಲ ನಾನು ಹೇಳಿದ್ನಲ್ಲ ಆ ಥರ ಕೂಡಿಟ್ಟಿರೋ ದುಡ್ಡು ಸೇವಿಂಗ್ಸ್ ಮಾಡೋನು ನಾವು ನಮಗೇನು ಬೇಕೋ ಅದನ್ನು ತೊಗೋಬೋದಾಗಿದೆ. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಹಣನ ಉಳಿತಾಯ ಮಾಡಿ ನೀವು ತಗೋತೀರಾ ಅನ್ನೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.